ವಿಸರ್ಜನೆಯ ಮೆರವಣಿಗೆಯಲ್ಲಿ ಆಗಿರುವಂತ ಕಲ್ಲು ತೂರಾಟ ಇವತ್ತು ಬೃಹತ್ ವಿಸರ್ಜನಾ ಮೆರವಣಿಗೆ. ಅಶ್ವಥ್ ನಾರಾಯಣ್ ಅವರು ಇದ್ದಾರೆ. ಸರ್ ಹೇಳಿ, ಏನು ಸಂದೇಶ ಕೊಡ್ತಾ ಇದ್ದೀರಿ ಇಷ್ಟು ಜನ ಹಿಂದೂಗಳು ಈ ಮೆರವಣಿಗೆಯಲ್ಲಿ ಸಾಗಿ ಬರೋ ಮೂಲಕ? ನೋಡಿ, ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣದ ರಾಜಕಾರಣವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಕಾನೂನನ್ನ ಕಾಪಾಡೋದ್ರಲ್ಲಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರವನ್ನು ಬಯಲಿಗೆಳಿಬೇಕು, ಜನರ ನೆರವಿಗೆ ಬರಬೇಕು ಅನ್ನುವಂಥ ದೃಷ್ಟಿಯಲ್ಲೇ ಇವತ್ತು ಸಾಮೂಹಿಕ ಗಣೇಶನ ವಿಸರ್ಜನೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳುವಂಥದ್ದಾಗಿದೆ. ಇವತ್ತು ಜನರಿಗೆ ವಿಶ್ವಾಸವನ್ನು, ಜನರಿಗೆ ಧೈರ್ಯ ತುಂಬುವಂಥದ್ದು, ನಮ್ಮ ನೆಲ, ನಮ್ಮ ಜಲ, ನಮ್ಮ ಭೂಮಿ, ನಮ್ಮ ಸಂಸ್ಕೃತಿನ ಕಾಪಾಡ್ತೀವಿ ಅಂತ ಸ್ಪಷ್ಟ ಸಂದೇಶ ಕೊಡಲಿಕ್ಕೆ 3 ತಿಂಗಳಲ್ಲಿ ಮಸೀದಿಯನ್ನು ತೆರೀತಾರೆ. ನಮ್ಮ ಧಾರ್ಮಿಕ ಕಾರ್ಯಕ್ರಮ ಆಗುವಾಗ ಕಲ್ಲು ತೂರಾಟ ಆಗುತ್ತೆ. ಇವ್ರ ಉದ್ದೇಶ ಏನಾಗದ್ರೆ? ನೋಡಿ, ಇದು ದುರುದ್ದೇಶ, ಸದುದ್ದೇಶ ಇಲ್ಲ. ದುರುದ್ದೇಶದಿಂದ ತಮ್ಮ ಏನು ಒಂದು ವಿರೋಧ, ತಮ್ಮ ದ್ವೇಷ, ತಮ್ಮ ವೈಮನಸ್ಸನ್ನು ತಡ್ಕೊಳಕ್ಕಾಗ್ದೇನೆ ಏನೊಂದು ಶಾಂತಿಯುತವಾಗಿ ಗಣೇಶನ ಹಬ್ಬವನ್ನು ಆಚರಣೆಯನ್ನು ಮಾಡ್ತಿರೋರ ಮೇಲೆ ಕಲ್ಲು ತೂರಾಟವನ್ನು ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾಗಿದೆ? ಹಾಗಾಗಿ ಎಲ್ಲ ಒಂದು ಕಡೆ ಈ ಸರ್ಕಾರ ಮೃದು ಧೋರಣೆಯನ್ನು ತೋರಿದೆ. ಹಾಗಾಗಿ ನಮಗೇನು ಮಾಡಲ್ಲ, ನಾವು ಏನು ಮಾಡಿದ್ರು ಜಯಿಸ್ಕೋಬೋದು ಅನ್ನೋಂಥ ಮನಸ್ಥಿತಿಯಲ್ಲಿ ಈ ರೀತಿ ಕಾನೂನನ್ನ ಕೈಗೆ ತೊಗೊಂಡು ಕಲ್ಲು ತೂರಾಟವನ್ನು ಮಾಡಿರೋದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಅವ್ರ ಮೇಲೆ ಗುಂಡಾ ಆ್ಯಕ್ಟನ್ನು ಹಾಕಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟ. ಮತ್ತು ಎಲ್ಲೂ ಇವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಇತ್ತೀಚೆಗೆ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡ್ತಾರೆ, ಕೆಲವು ಹಳೆ ಕೇಸ್ಗಳನ್ನು, ಇವರ ಬೆಂಬಲಿಗರ ಮೇಲೆ ಇದ್ದಂಥ ಹಳೆ ಕೇಸ್ಗಳನ್ನು ತೆಗೆದುಕೊಂಡು. ಅದಾದ ನಂತರ ಕೆಲವೇ ದಿನಗಳಲ್ಲಿ ಈ ಘಟನೆಯಲ್ಲಾಗಿರೋದು ಈ ಕಮ್ಯುನಿಟಿನ ಪ್ರವೋಕ್ ಮಾಡ್ದಂಗೆ ಆಯ್ತಾ ಹೇಗೆ ಅಂತ? ನಾವೇನು ಮಾಡಿದ್ರು ನಡೆಯುತ್ತೆ ಅಂತೇಳಿ. ಅದೇ ಸರ್ಕಾರಕ್ಕೇನಾಗಿದೆ, ತಾನು ಏನು ಮಾಡಿಕೊಂಡ್ರು ಜಯಿಸ್ಕೋಬೋದು, ಏನು ಮಾಡಿದ್ರು ರಾಜಕೀಯ ಮಾಡ್ಬೋದು, ಮನ ಬಂದಂತೆ ನಡ್ಕೋಬೋದು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ನೀವೇನು ಮಾಡಿದ್ರು ನಡೆಸ್ಕೊಳಕ್ಕಾಗಲ್ಲ, ಜಯಿಸ್ಕೊಳಕ್ಕಾಗಲ್ಲ, ನೀವು ಮನ ಬಂದಂತೆ ನಡೆಯೋಕ್ಕಾಗಲ್ಲ, ಕಾನೂನನ್ನ ದುರ್ಬಳಕೆ ಮಾಡೋಕ್ಕಾಗಲ್ಲ. ಸ್ಪಷ್ಟ ಸಂದೇಶನ ಕೊಡಲಿಕ್ಕೋಸ್ಕರನೇ ಇವತ್ತು ಇಲ್ಲಿ ಜನ ಸೇರಿರುವಂಥದ್ದು. ಬಾರಿನೂ ಈ ಪ್ರತಿಭಟನೆ ಆಗ್ತಿದೆ, ಆದರೂ ಇವರು ಬುದ್ಧಿ ಕಲಿತಿಲ್ಲ. ಆದರೆ ನಮ್ಮ ಪ್ರಯತ್ನ ನಾವು ಬಿಡಲ್ಲ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ಭಾಳ ಬಲವಾಗಿ ಸಂದೇಶವನ್ನು ಕೊಡುವಂಥ ಪ್ರಯತ್ನ. ಕರಾವಳಿ ಆಗ್ತಾ ಇದೆಯಾ ಮಂಡ್ಯ ಅಂತ? ಹಾಗೇನಿಲ್ಲ, ನಾವೇನು ನ್ಯಾಯ ಕೇಳ್ತಾ ಇದ್ದೀವಿ. ಎಲ್ಲಿ ನ್ಯಾಯ ಕೇಳ್ತೀವಿ ಅಂದರೆ ಅದು ಕರಾವಳಿ ಆಗುತ್ತೆ, ನ್ಯಾಯ ಕೇಳದೆ ಕರಾವಳಿ ಅಂದರೆ ಅದು ಕರಾವಳಿ ಆಗ್ತೀವಿ ಅಂತ. ರಾಜಕಾರಣ ಏನಾದರೂ ಇದೆಯಾ ಇದ್ರೆ? ರಾಜಕಾರಣ ಮಾಡ್ತಿರೋರು ಈ ಕಾಂಗ್ರೆಸ್ ಸರ್ಕಾರದ್ದು. ನಾವು ಜನಪರವಾಗಿ ನ್ಯಾಯದ ಪರವಾಗಿ ನಿಂತಿರೋರು, ಅವರು ತುಷ್ಟೀಕರಣದ ಪರವಾಗಿ, ಅಧಿಕಾರ ದುರ್ಬಳಕೆ ಪರವಾಗಿರೋರೇ ಕಾಂಗ್ರೆಸ್ ಅವರು. ಈಗ ಹಿಂದೂ ಕಾರ್ಯಕರ್ತರ ಮೇಲೆ ಕಂಪ್ಲೇಂಟ್ ಆಗಿದೆ. ಸುಮಾರು ಒಂದು 500 ಜನರನ್ನ, ಅದರ್ಸನ್ನು ಇಲ್ಲಿ FIR ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ತಮ್ಮ ಹೋರಾಟ ಇದ್ರ ಬಗ್ಗೆ ಹೇಗಿರುತ್ತೆ? ನೋಡಿ, ಕೇಸನ್ನು ಹಿಂದೆ ಪಡಿಬೇಕು. ಅವರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋರ ಮೇಲೆ ಈ ರೀತಿ ಕೇಸ್ ಹಾಕೋದು ತಪ್ಪು. ಕೇಸ್ ಯಾರು ಕಲ್ತೂರಾಟ ಕಾನೂನು ಕೈ ತೊಗೊಂಡಿದ್ದಾರೋ ಅವ್ರ ಮೇಲೆ ಗುಂಡಾ ಆ್ಯಕ್ಟ್ ಹಾಕಬೇಕು ಅನ್ನೋದು ನಮ್ಮ ಒತ್ತಾಯ. ವಿಸರ್ಜನೆಯ ಮೆರವಣಿಗೆಯಲ್ಲಿ ಆಗಿರುವಂಥ ಕಲ್ಲು ತೂರಾಟ ಇವತ್ತು ಬೃಹತ್ ವಿಸರ್ಜನಾ ಮೆರವಣಿಗೆ. ಅಶ್ವಥ್ ನಾರಾಯಣ್ ಅವರು ಇದ್ದಾರೆ. ಸರ್ ಹೇಳಿ, ಏನು ಸಂದೇಶ ಕೊಡ್ತಾ ಇದ್ದೀರಿ ಇಷ್ಟು ಜನ ಹಿಂದೂಗಳು ಈ ಮೆರವಣಿಗೆಯಲ್ಲಿ ಸಾಗಿ ಬರೋ ಮೂಲಕ? ನೋಡಿ, ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣದ ರಾಜಕಾರಣವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಕಾನೂನನ್ನ ಕಾಪಾಡೋದ್ರಲ್ಲಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರವನ್ನು ಬಯಲಿಗೆಳಿಬೇಕು, ಜನರ ನೆರವಿಗೆ ಬರಬೇಕು ಅನ್ನುವಂಥ ದೃಷ್ಟಿಯಲ್ಲೇ ಇವತ್ತು ಸಾಮೂಹಿಕ ಗಣೇಶನ ವಿಸರ್ಜನೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳುವಂಥದ್ದಾಗಿದೆ. ಇವತ್ತು ಜನರಿಗೆ ವಿಶ್ವಾಸವನ್ನು, ಜನರಿಗೆ ಧೈರ್ಯ ತುಂಬುವಂಥದ್ದು, ನಮ್ಮ ನೆಲ, ನಮ್ಮ ಜಲ, ನಮ್ಮ ಭೂಮಿ, ನಮ್ಮ ಸಂಸ್ಕೃತಿನ ಕಾಪಾಡ್ತೀವಿ ಅಂತ ಸ್ಪಷ್ಟ ಸಂದೇಶ ಕೊಡಲಿಕ್ಕೆ 3 ತಿಂಗಳಲ್ಲಿ ಮಸೀದಿಯನ್ನು ತೆರೀತಾರೆ. ನಮ್ಮ ಧಾರ್ಮಿಕ ಕಾರ್ಯಕ್ರಮ ಆಗುವಾಗ ಕಲ್ಲು ತೂರಾಟ ಆಗುತ್ತೆ. ಇವ್ರ ಉದ್ದೇಶ ಏನಾಗದ್ರೆ? ನೋಡಿ, ಇದು ದುರುದ್ದೇಶ, ಸದುದ್ದೇಶ ಇಲ್ಲ. ದುರುದ್ದೇಶದಿಂದ ತಮ್ಮ ಏನು ಒಂದು ವಿರೋಧ, ತಮ್ಮ ದ್ವೇಷ, ತಮ್ಮ ವೈಮನಸ್ಸನ್ನು ತಡ್ಕೊಳಕ್ಕಾಗ್ದೇನೆ ಏನೊಂದು ಶಾಂತಿಯುತವಾಗಿ ಗಣೇಶನ ಹಬ್ಬವನ್ನು ಆಚರಣೆಯನ್ನು ಮಾಡ್ತಿರೋರ ಮೇಲೆ ಕಲ್ಲು ತೂರಾಟವನ್ನು ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾಗಿದೆ? ಹಾಗಾಗಿ ಎಲ್ಲ ಒಂದು ಕಡೆ ಈ ಸರ್ಕಾರ ಮೃದು ಧೋರಣೆಯನ್ನು ತೋರಿದೆ. ಹಾಗಾಗಿ ನಮಗೇನು ಮಾಡಲ್ಲ, ನಾವು ಏನು ಮಾಡಿದ್ರು ಜಯಿಸ್ಕೋಬೋದು ಅನ್ನೋಂಥ ಮನಸ್ಥಿತಿಯಲ್ಲಿ ಈ ರೀತಿ ಕಾನೂನನ್ನ ಕೈಗೆ ತೊಗೊಂಡು ಕಲ್ಲು ತೂರಾಟವನ್ನು ಮಾಡಿರೋದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಅವ್ರ ಮೇಲೆ ಗುಂಡಾ ಆ್ಯಕ್ಟನ್ನು ಹಾಕಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟ.
ಮತ್ತು ಎಲ್ಲೂ ಇವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಇತ್ತೀಚೆಗೆ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡ್ತಾರೆ, ಕೆಲವು ಹಳೆ ಕೇಸ್ಗಳನ್ನು ಇವರ ಬೆಂಬಲಿಗರ ಮೇಲೆ ಇದ್ದಂಥ ಹಳೆ ಕೇಸ್ಗಳನ್ನು ತೆಗೆದುಕೊಂಡು ಅದಾದ ನಂತರ ಕೆಲವೇ ವಾರಗಳಲ್ಲಿ ಕೆಲವೇ ದಿನಗಳಲ್ಲಿ ಈ ಘಟನೆಯಲ್ಲಾಗಿರೋದು ಈ ಕಮ್ಯುನಿಟಿನ ಪ್ರವೋಕ್ ಮಾಡ್ದಂಗೆ ಆಯ್ತಾ ಹೇಗೆ ಅಂತ, ನಾವೇನು ಮಾಡಿದ್ರು ನಡೆಯುತ್ತೆ ಅಂತೇಳಿ. ಅದೇ ಸರ್ಕಾರಕ್ಕೆ ಏನಾಗಿದೆ, ತಾನು ಏನು ಮಾಡಿಕೊಂಡ್ರು ಜಯಿಸ್ಕೋಬೋದು, ಏನು ಮಾಡಿದ್ರು ರಾಜಕೀಯ ಮಾಡ್ಬೋದು, ಮನ ಬಂದಂತೆ ನಡ್ಕೋಬೋದು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ನೀವೇನು ಮಾಡಿದ್ರು ನಡೆಸ್ಕೊಳಕ್ಕಾಗಲ್ಲ, ಜಯಿಸ್ಕೊಳಕ್ಕಾಗಲ್ಲ, ನೀವು ಮನ ಬಂದಂತೆ ನಡೆಯೋಕ್ಕಾಗಲ್ಲ, ಕಾನೂನನ್ನ ದುರ್ಬಳಕೆ ಮಾಡೋಕ್ಕಾಗಲ್ಲ, ಸ್ಪಷ್ಟ ಸಂದೇಶನ ಕೊಡಲಿಕ್ಕೋಸ್ಕರನೇ ಇವತ್ತು ಇಲ್ಲಿ ಜನ ಸೇರಿರುವಂಥದ್ದು. ಬಾರಿನೂ ಈ ಪ್ರತಿಭಟನೆ ಆಗ್ತಿದೆ, ಆದರೂ ಇವರು ಬುದ್ಧಿ ಕಲಿತಿಲ್ಲ. ಆದರೆ ನಮ್ಮ ಪ್ರಯತ್ನ ನಾವು ಬಿಡಲ್ಲ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ಭಾಳ ಬಲವಾಗಿ ಸಂದೇಶವನ್ನು ಕೊಡುವಂಥ ಪ್ರಯತ್ನ. ಒಂದು ಕರಾವಳಿ ಆಗ್ತಾ ಇದೆಯಾ ಮಂಡ್ಯ ಅಂತ? ಹಾಗೇನಿಲ್ಲ, ನಾವೇನು ನ್ಯಾಯ ಕೇಳ್ತಾ ಇದ್ದೀವಿ. ಎಲ್ಲಿ ನ್ಯಾಯ ಕೇಳ್ತೀವಿ ಅಂದರೆ ಅದು ಕರಾವಳಿ ಆಗುತ್ತೆ, ನ್ಯಾಯ ಕೇಳದೆ ಕರಾವಳಿ ಅಂದರೆ ಅದು ಕರಾವಳಿ ಆಗ್ತೀವಿ ಅಂತೇಳಿ. ರಾಜಕಾರಣ ಏನಾದರೂ ಇದೆಯಾ ಇದ್ರೆ? ರಾಜಕಾರಣ ಪ್ರಶ್ನೆ, ರಾಜಕಾರಣ ಮಾಡ್ತಿರೋರು ಈ ಕಾಂಗ್ರೆಸ್ ಸರ್ಕಾರದ್ದು. ನಾವು ಜನಪರವಾಗಿ ನ್ಯಾಯದ ಪರವಾಗಿ ನಿಂತಿರೋರು, ಅವರು ತುಷ್ಟೀಕರಣದ ಪರವಾಗಿ, ಅಧಿಕಾರ ದುರ್ಬಳಕೆ ಪರವಾಗಿರೋರೇ ಕಾಂಗ್ರೆಸ್ ಅವರು. ಈಗ ಹಿಂದೂ ಕಾರ್ಯಕರ್ತರ ಮೇಲೆ ಕಂಪ್ಲೇಂಟ್ ಆಗಿದೆ, ಸುಮಾರು ಒಂದು 500 ಜನರನ್ನ ಅದರ್ಸನ್ನು ಇಲ್ಲಿ FIR ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ತಮ್ಮ ಹೋರಾಟ ಇದ್ರ ಬಗ್ಗೆ ಹೇಗಿರುತ್ತೆ? ನೋಡಿ, ಕೇಸನ್ನು ಹಿಂದೆ ಪಡಿಬೇಕು. ಅವರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋರ ಮೇಲೆ ಈ ರೀತಿ ಕೇಸ್ ಹಾಕೋದು ತಪ್ಪು. ಕೇಸ್ ಯಾರು ಕಲ್ತೂರಾಟ ಕಾನೂನು ಕೈ ತೊಗೊಂಡಿದ್ದಾರೋ ಅವ್ರ ಮೇಲೆ ಗುಂಡಾ ಆ್ಯಕ್ಟ್ ಹಾಕಬೇಕು ಅನ್ನೋದು ನಮ್ಮ ಒತ್ತಾಯ. ವಿಸರ್ಜನೆಯ ಮೆರವಣಿಗೆಯಲ್ಲಿ ಆಗಿರುವಂಥ ಕಲ್ಲು ತೂರಾಟ, ಇವತ್ತು ಬೃಹತ್ ವಿಸರ್ಜನಾ ಮೆರವಣಿಗೆ. ಅಶ್ವಥ್ ನಾರಾಯಣ್ ಅವರು ಇದ್ದಾರೆ. ಸರ್ ಹೇಳಿ, ಏನು ಸಂದೇಶ ಕೊಡ್ತಾ ಇದ್ದೀರಿ ಇಷ್ಟು ಜನ ಹಿಂದೂಗಳು ಈ ಮೆರವಣಿಗೆಯಲ್ಲಿ ಸಾಗಿ ಬರೋ ಮೂಲಕ? ನೋಡಿ, ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣದ ರಾಜಕಾರಣವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಕಾನೂನನ್ನ ಕಾಪಾಡೋದ್ರಲ್ಲಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರವನ್ನು ಬಯಲಿಗೆಳಿಬೇಕು, ಜನರ ನೆರವಿಗೆ ಬರಬೇಕು ಅನ್ನುವಂಥ ದೃಷ್ಟಿಯಲ್ಲೇ ಇವತ್ತು ಸಾಮೂಹಿಕ ಗಣೇಶನ ವಿಸರ್ಜನೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳುವಂಥದ್ದಾಗಿದೆ. ಇವತ್ತು ಜನರಿಗೆ ವಿಶ್ವಾಸವನ್ನು, ಜನರಿಗೆ ಧೈರ್ಯ ತುಂಬುವಂಥದ್ದು, ನಮ್ಮ ನೆಲ, ನಮ್ಮ ಜಲ, ನಮ್ಮ ಭೂಮಿ, ನಮ್ಮ ಸಂಸ್ಕೃತಿನ ಕಾಪಾಡ್ತೀವಿ ಅಂತ ಸ್ಪಷ್ಟ ಸಂದೇಶ ಕೊಡಲಿಕ್ಕೆ 3 ತಿಂಗಳಲ್ಲಿ ಮಸೀದಿಯನ್ನು ತೆರೀತಾರೆ. ನಮ್ಮ ಧಾರ್ಮಿಕ ಕಾರ್ಯಕ್ರಮ ಆಗುವಾಗ ಕಲ್ತೂರಾಟ ಆಗುತ್ತೆ. ಇವ್ರ ಉದ್ದೇಶ ಏನಾಗದ್ರೆ? ನೋಡಿ, ಇದು ದುರುದ್ದೇಶ, ಸದುದ್ದೇಶ ಇಲ್ಲ. ದುರುದ್ದೇಶದಿಂದ ತಮ್ಮ ಏನು ಒಂದು ವಿರೋಧ, ತಮ್ಮ ದ್ವೇಷ, ತಮ್ಮ ವೈಮನಸ್ಸನ್ನು ತಡ್ಕೊಳಕ್ಕಾಗ್ದೇನೆ ಏನೊಂದು ಶಾಂತಿಯುತವಾಗಿ ಗಣೇಶನ ಹಬ್ಬವನ್ನು ಆಚರಣೆಯನ್ನು ಮಾಡ್ತಿರೋರ ಮೇಲೆ ಕಲ್ಲು ತೂರಾಟವನ್ನು ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾಗಿದೆ? ಹಾಗಾಗಿ ಎಲ್ಲ ಒಂದು ಕಡೆ ಈ ಸರ್ಕಾರ ಮೃದು ಧೋರಣೆಯನ್ನು ತೋರಿದೆ. ಹಾಗಾಗಿ ನಮಗೇನು ಮಾಡಲ್ಲ, ನಾವು ಏನು ಮಾಡಿದ್ರು ಜಯಿಸ್ಕೋಬೋದು ಅನ್ನೋಂಥ ಮನಸ್ಥಿತಿಯಲ್ಲಿ ಈ ರೀತಿ ಕಾನೂನನ್ನ ಕೈಗೆ ತೊಗೊಂಡು ಕಲ್ಲು ತೂರಾಟವನ್ನು ಮಾಡಿರೋದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಅವ್ರ ಮೇಲೆ ಗುಂಡಾ ಆ್ಯಕ್ಟನ್ನು ಹಾಕಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟ. ಮತ್ತು ಎಲ್ಲೂ ಇವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಇತ್ತೀಚೆಗೆ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡ್ತಾರೆ, ಕೆಲವು ಹಳೆ ಕೇಸ್ಗಳನ್ನು ಇವರ ಬೆಂಬಲಿಗರ ಮೇಲೆ ಇದ್ದಂಥ ಹಳೆ ಕೇಸ್ಗಳನ್ನು ತೆಗೆದುಕೊಂಡು ಅದಾದ ನಂತರ ಕೆಲವೇ ವಾರಗಳಲ್ಲಿ ಕೆಲವೇ ದಿನಗಳಲ್ಲಿ ಈ ಘಟನೆಯಲ್ಲಾಗಿರೋದು ಈ ಕಮ್ಯುನಿಟಿನ ಪ್ರವೋಕ್ ಮಾಡ್ದಂಗೆ ಆಯ್ತಾ ಹೇಗೆ ಅಂತ, ನಾವೇನು ಮಾಡಿದ್ರು ನಡೆಯುತ್ತೆ ಅಂತೇಳಿ. ಅದೇ ಸರ್ಕಾರಕ್ಕೆ ಏನಾಗಿದೆ, ತಾನು ಏನು ಮಾಡಿಕೊಂಡ್ರು ಜಯಿಸ್ಕೋಬೋದು, ಏನು ಮಾಡಿದ್ರು ರಾಜಕೀಯ ಮಾಡ್ಬೋದು, ಮನ ಬಂದಂತೆ ನಡ್ಕೋಬೋದು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ನೀವೇನು ಮಾಡಿದ್ರು ನಡೆಸ್ಕೊಳಕ್ಕಾಗಲ್ಲ, ಜಯಿಸ್ಕೊಳಕ್ಕಾಗಲ್ಲ, ನೀವು ಮನ ಬಂದಂತೆ ನಡೆಯೋಕ್ಕಾಗಲ್ಲ, ಕಾನೂನನ್ನ ದುರ್ಬಳಕೆ ಮಾಡೋಕ್ಕಾಗಲ್ಲ, ಸ್ಪಷ್ಟ ಸಂದೇಶನ ಕೊಡಲಿಕ್ಕೋಸ್ಕರನೇ ಇವತ್ತು ಇಲ್ಲಿ ಜನ ಸೇರಿರುವಂಥದ್ದು. ಬಾರಿನೂ ಈ ಪ್ರತಿಭಟನೆ ಆಗ್ತಿದೆ, ಆದರೂ ಇವರು ಬುದ್ಧಿ ಕಲಿತಿಲ್ಲ. ಆದರೆ ನಮ್ಮ ಪ್ರಯತ್ನ ನಾವು ಬಿಡಲ್ಲ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ಭಾಳ ಬಲವಾಗಿ ಸಂದೇಶವನ್ನು ಕೊಡುವಂಥ ಪ್ರಯತ್ನ. ಒಂದು ಕರಾವಳಿ ಆಗ್ತಾ ಇದೆಯಾ ಮಂಡ್ಯ ಅಂತ? ಹಾಗೇನಿಲ್ಲ, ನಾವೇನು ನ್ಯಾಯ ಕೇಳ್ತಾ ಇದ್ದೀವಿ. ಎಲ್ಲಿ ನ್ಯಾಯ ಕೇಳ್ತೀವಿ ಅಂದರೆ ಅದು ಕರಾವಳಿ ಆಗುತ್ತೆ, ನ್ಯಾಯ ಕೇಳದೆ ಕರಾವಳಿ ಅಂದರೆ ಅದು ಕರಾವಳಿ ಆಗ್ತೀವಿ ಅಂತೇಳಿ. ರಾಜಕಾರಣ ಏನಾದರೂ ಇದೆಯಾ ಇದ್ರೆ? ರಾಜಕಾರಣ ಪ್ರಶ್ನೆ, ರಾಜಕಾರಣ ಮಾಡ್ತಿರೋರು ಈ ಕಾಂಗ್ರೆಸ್ ಸರ್ಕಾರದ್ದು. ನಾವು ಜನಪರವಾಗಿ ನ್ಯಾಯದ ಪರವಾಗಿ ನಿಂತಿರೋರು, ಅವರು ತುಷ್ಟೀಕರಣದ ಪರವಾಗಿ, ಅಧಿಕಾರ ದುರ್ಬಳಕೆ ಪರವಾಗಿರೋರೇ ಕಾಂಗ್ರೆಸ್ ಅವರು. ಈಗ ಹಿಂದೂ ಕಾರ್ಯಕರ್ತರ ಮೇಲೆ ಕಂಪ್ಲೇಂಟ್ ಆಗಿದೆ, ಸುಮಾರು ಒಂದು 500 ಜನರನ್ನ ಅದರ್ಸನ್ನು ಇಲ್ಲಿ FIR ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ತಮ್ಮ ಹೋರಾಟ ಇದ್ರ ಬಗ್ಗೆ ಹೇಗಿರುತ್ತೆ? ನೋಡಿ, ಕೇಸನ್ನು ಹಿಂದೆ ಪಡಿಬೇಕು. ಅವರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋರ ಮೇಲೆ ಈ ರೀತಿ ಕೇಸ್ ಹಾಕೋದು ತಪ್ಪು. ಕೇಸ್
ಯಾರು ಕಲ್ತೂರಾಟ ಕಾನೂನು ಕೈ ತೊಗೊಂಡಿದ್ದಾರೋ ಅವ್ರ ಮೇಲೆ ಗುಂಡಾ ಆ್ಯಕ್ಟ್ ಹಾಕಬೇಕು ಅನ್ನೋದು ನಮ್ಮ ಒತ್ತಾಯ.